ಬುದ್ಧಿಯ ನೀಡುವ ಬುದ್ಧಿನ ಬೆನಕ ಸಿದ್ಧಿ ವಿನಾಯಕ ವಿದ್ಯಾದಾಯಕ ಬುದ್ಧಿಯ ನೀಡುವ ಬುದ್ಧಿನ ಬೆನಕ ಆದಿತ್ಯಾದಿಹರ ತ್ರಿಭುವನ ಪಾಲಕ ಮೋದಕ ಪ್ರಿಯ ಮಾಯಾ ಪಹಾರ. ಕನ್ನಡ ಇಂಗ್ಲಿಷ್ ಎರಡು ಬರುತ್ತೆ ತಾನೆ ಇರೋರಿಗೆಲ್ರಿಗೂ. ಸೊ ನಾವು ಎರಡು ಲ್ಯಾಂಗ್ವೇಜಸ್ ಯೂಸ್ ಮಾಡ್ತೀವಿ. ಸೊ ಎಲ್ಲದೂ ಊಟ ಆಯ್ತಾ? ಸೊ ದೀಕ್ಷಿತ ಮಾಡಿ ಹೇಳಿದ್ರು ಅವಾಗಲೇ ನಿಮಾನ್ಸ್ ಅಂತ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಿಮಾನ್ಸ್ ಅಂದ್ರೆ ಏನು ಗೊತ್ತು ಅದ್ರ ಬಗ್ಗೆ ನಿಮಗೆ? ಹಾಸ್ಪಿಟಲ್. ಎಸ್. ಬೇರೆ ಮೆಂಟಲ್ ಹಾಸ್ಪಿಟಲ್. ಓಕೆ, ನೀವು ಆಗ್ಲೇ ಹೇಳಿದಾಗೆ ಹೌದು, ಇದು ಮೆಂಟಲ್ ಹಾಸ್ಪಿಟಲ್. ಅಂದ್ರೆ ಅದು ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರೋಕೆ ಟ್ರೀಟ್ ಮಾಡ್ತಾರೆ, ಮತ್ತೆ ಅದ್ರ ಬಗ್ಗೆ ರಿಸರ್ಚ್ ಸಹ ಮಾಡ್ತಿರ್ತಾರೆ. ಅದಷ್ಟೇ ಅಲ್ಲ, ಈಗ ಕೆಲವೊಂದ್ಸಲ ರೋಡಲ್ಲಿ ಯಾವ್ದಾದ್ರು ಆಕ್ಸಿಡೆಂಟ್ ಆಗಿರುತ್ತೆ, ಸೊ ತಲೆಗೆ ಏಟ್ ತಗ್ಲಿರುತ್ತೆ, ಅಂಥವ್ರು ನಿಮಾನ್ಸ್ಗೆ ರೆಫರ್ ಮಾಡ್ತಾರೆ. ಅಂದ್ರೆ ಬ್ರೈನ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ರೆ ಅದು ತೆಗೆದು ಫ್ರೀ ಆಗಿ ಇರಬೇಡಿ, ಒಂಚೂರು ಫ್ಲೆಕ್ಸಿಬಲ್ ಆಗಿರಿ, ಕೋಆಪರೇಟಿವ್ ಆಗಿರಿ, ಗಲಾಟೆ ಮಾಡಬೇಡಿ. ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ ಸೆಷನ್ಸ್ ಮಧ್ಯದಲ್ಲಿ. ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಬಗ್ಗೆ ಹೇಳಿ, ಕೈ ರೈಸ್ ಮಾಡಿ ಹೇಳಿ, ಓಕೆನಾ? ಮಾಸ್ ಆನ್ಸರ್ಸ್ ಎಲ್ಲ ಬೇಡ. ಸೊ ಫಿಸಿಕಲ್ ಹೆಲ್ತ್ ಅಂದ್ರೆ ಏನಪ್ಪ? ಯಾರಾದ್ರೂ ಒಬ್ರು ನಿಮ್ಗೆ ಏನ್ ಗೊತ್ತು ಫಿಸಿಕಲ್ ಹೆಲ್ತ್ ಅಂತಂದ್ರೆ? ನಿಮ್ಗೆ ಏನ್ ಗೊತ್ತು ಅದನ್ನ ಹೇಳಿ. ವೆದರ್ ಇಟ್ ಇಸ್ ಇಂಗ್ಲಿಷ್ ಆರ್ ಕನ್ನಡ, ಎನಿಥಿಂಗ್ ಇಸ್ ಫೈನ್. 9th 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸೈನ್ಸ್ ಎಲ್ಲ ಓದ್ತಿದ್ದೀರಾ ತಾನೆ? ಹೇಳಿ, ಫಿಸಿಕಲ್ ಹೆಲ್ತ್ ಅಂದ್ರೆ ಏನು ಗೊತ್ತು ನಿಮಗೆ? ಎದುರ್ಕೊಳ್ಬೇಡಿ. ನಾನು ಈ ತರ ಹೇಳಿದ್ರೆ ಮ್ಯಾಮ್ ಬೈತಾರೆ, ತಪ್ಪಾಗ್ಬಿಡುತ್ತೆ ಅಂತೇನು ಎದುರ್ಕೊಬೇಡಿ. ನಿಮ್ಗೆ ಏನ್ ಗೊತ್ತು? ಫಿಸಿಕಲ್ ಅದಕ್ಕೋಸ್ಕರ ನಾನು ನಿಮ್ಮ ಟೀಚರ್ಸ್ನ ಕಳಿಸ್ತೇನೆ. ಎದುರ್ಕೊತೀರಾ, ಆನ್ಸರ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ನಾನೇನು ನಿಮ್ಗೆ ಬೈಯೋದಿಲ್ಲ, ಏನು ಮಾಡೋದಿಲ್ಲ ಇಲ್ಲ. ಜಸ್ಟ್ ನಿಮ್ಗೆ ಏನು ಗೊತ್ತು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ ಅಷ್ಟೇ. ದೈಹಿಕ ಆರೋಗ್ಯ ಅಂದ್ರೆ ಏನು? ಏನು ಸೈಲೆಂಟ್ ಆಗಿದ್ದೀರಾ? ಫಿಸಿಕಲ್ ಹೆಲ್ತ್ ಅಂದ್ರೆ ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ವಾ? ಗೊತ್ತು. ಅದೇ ಏನ್ ಗೊತ್ತು ಅದನ್ನೇ ಹೇಳಿ. ಸ್ಟ್ಯಾಂಡರ್ಡ್ ಆಗಿ ಯಾವುದು ಸ್ಟೂಡೆಂಟು ಅಯ್ಯೋ ಸ್ಕೂಲ್ ಬರ್ಬೇಕಪ್ಪ, ಓದ್ಬೇಕು, ಹೊಸ ಟಾಪಿಕ್ ಕಲ್ತ್ಕೋಬೇಕು, ಎಕ್ಸಾಮ್ಸ್ ಇರ್ತಾರಂತೆ, ಟೆಸ್ಟ್ ಇರ್ತಾರಂತೆ, ಜೊತೆಗೆ ಅಸೈನ್ಮೆಂಟ್ ಕೊಡ್ತಾರೆ, ಪ್ರಾಜೆಕ್ಟ್ಸ್. ಯಾರಿಗೆ ಬೇಕಪ್ಪ ಸ್ಟೂಡೆಂಟು ಅಲ್ವಾ? ಯಾರಿಗೆ ಬೇಕು ಸ್ಟೂಡೆಂಟ್ ರೋಲು? ಹೌದು, ಎಲ್ರಿಗೂ ಅಲ್ಲ, ಸ್ಟೂಡೆಂಟ್ ಎಲ್ರಿಗೂ ಅನ್ಸುತ್ತೆ. ಓಕೆ, ಹೌದು, ಇದು ಹ್ಯೂಮನ್ ಬಾಡಿ ಶೇಪಿಂಗ್ ಮೇಂಟೈನ್ ಮಾಡಬೇಕು, ಹಂಗಾಗಿ ಫುಡ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಬಟ್ ಫುಡ್ನ ಸ್ಕಿಪ್ ಮಾಡ್ತಾರೆ ಆದಷ್ಟು ನಿಮ್ಮ ಹೆಲ್ತಿಗೆ ತುಂಬ ಅಫೆಕ್ಟ್ ಮಾಡುತ್ತೆ. ಸೊ ನಿಮ್ಮೆಲ್ರಿಗೂ ಗೊತ್ತು, ನಮ್ಮಲ್ಲಿ ಆಗ ಚೇಂಜಸ್ ಎಲ್ಲ ತುಂಬ ಡಿಫರ್ ಆಗಿದೆ. ಸೊ ಆ ಚೇಂಜಸ್ ತಕ್ಕಂಗೆ ಫುಡ್ ಬೇಕೇ ಬೇಕು. ಈವನ್ ಫಾರ್ ಬಾಯ್ಸ್ ಪ್ಲೀಸ್ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ನಿಮಗೂ ಫುಡ್ ಎಲ್ಲ ಎಲ್ಲರೂ ಪ್ರಾಪರ್ ಫುಡ್ ಪ್ಯಾಟರ್ನ ಮೇಂಟೈನ್ ಮಾಡಿ. ಇದಂತೂ ಇಲ್ಲ. ಫಸ್ಟ್ ಪಿಕ್ಚರ್ ಏನು ಪ್ರೆಸೆಂಟ್ ಮಾಡಿದ್ರಪ್ಪ? Where level we go, we got the answer like meditation. I don't know ಯಾವ ಒಂದು ಕಡೆ ಬಿಟ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. Distraction, lack of concentration. So the first picture presents the distraction or the lack of concentration. Second ಬಂದು attention concentration. Okay. ಈ ಏಜ್ ಗ್ರೂಪ್ ಅಲ್ಲಿ ನಿಮಗೆ attention ಆಗಲಿ concentration ಆಗಲಿ ಸ್ವಲ್ಪ distraction level ಅಲ್ಲೇ ಇರುತ್ತೆ. And you people know the attention span of human being. Attention span ಎಷ್ಟಿದೆ ಗೊತ್ತಾ? No. you.